ಹಲೋ. ಹೇಳಿ ಸರ್. ಅಣ್ಣ ಆರಾಮ, ಚೆನ್ನಾಗಿದ್ದೀರಾ? ಹಲೋ. ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹೇಳಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ಆರಾಮ, ಚೆನ್ನಾಗಿದ್ದೀರಾ? ಸರ್ ಗೊತ್ತಾನಿಲ್ಲ, ಇದು ಮೊಬೈಲ್ ಚೇಂಜ್ ಮಾಡಿದ್ದೀನಿ, ಅದರಿಂದ ನಂಬರ್ ಎಲ್ಲ ಹೋಗ್ಬಿಟ್ಟಿದೆ. ಓ, ಯಾವಾಗ? ಅದು ಮೊಬೈಲ್ ಅದು ಪ್ರಾಬ್ಲಮ್ ಆಯ್ತು. ಹಾ. ಅದಕ್ಕೆ ಹೊಸ ಮೊಬೈಲ್ ತಗೊಂಡು ಹೊಸ ಮೊಬೈಲ್ಗೆ ಸಿಮ್ ಹಾಕೊಂಡಿದ್ದೀನಿ. ಅದರಿಂದ ನಂಬರ್ಗಳು ಸೇವ್ ಇಲ್ಲ. ಓ ಹೌದಾ? ಅದರಿಂದ ಯಾರು ಗೊತ್ತಾಗಿಲ್ಲ. ಟಿವಿ ಅವ್ರು ತಾನೇ ನೀವು? ಹಾ, ಟಿವಿ ಅವರು? ಬಿಟ್ಟಿವಿ. ಅದೇ ಇದು ಒಂದು ಇವ್ರು ತಾನೇ ಮಾತಾಡ್ತಾ ಇರೋದು? ಯಾರು ಹೇಳಿ? ನೀವು ಯಾರು ಹೇಳಿ? ಸಂತೋಷ್ ನಾಯಕ್ ಅಂತ. ನೀವ್ ಯಾರು ಹೇಳಿ? ರಘು ಅಂತ ಬರ್ತಾಯಿದೆ ಬ್ರೋಕರ್ ಅಲ್ಲಿ. ಗೊತ್ತಾನಿಲ್ಲ. ಅದೇ ನನ್ಗೆ ಗೊತ್ತಾಗ್ಲಿಲ್ವಾ? ಗೊತ್ತಾನಿಲ್ಲ, ಅದಕ್ಕೆ ಹೇಳಿ ಅಂತ ಹೇಳ್ತಿರೋದು. ಏನಿಲ್ಲ, ಒಂದು ವಿಚಾರ ಇತ್ತು, ಹಾ. ನ್ಯೂಸ್ ಇತ್ತು, ಅದನ್ನ ಹೇಳೋಣ ಏನ್ ಮಾಡೋಣ ಅಂತ ನಿಮ್ಗೆ ಕೇಳಕ್ ಮಾಡಿದೆ. ನೀವು ಎಲ್ಲಿಂದ ಏನು ಎತ್ತಂತ ಏನೋ ಬಯೋಡೇಟಾ ಹೇಳ್ತಿಲ್ಲ. ಮೈಸೂರಿಂದ. ಓಕೆ. ಹೇಳ್ಬೋದಾದ? ಹೇಳಿ ಬ್ರದರ್, ಹೇಳಿ. ಅದೇನಾಯ್ತು ಅಂದ್ರೆ, ನಮ್ಮ ತಂದೆಯವ್ರಿಗೆ ನಾನು ಊಟ ತಗೊಂಡು ಹೋಯ್ತಾ ಇದ್ದೆ ಸೈಕಲಲ್ಲಿ. ನಾನು ಅದು ಸ್ಕೂಲ್ಗೆ ಹೋಯ್ತಾ ಇದ್ದಿದ್ದ ಟೈಮು, ಹಂಗೆ ಊಟ ಕೊಟ್ಬಿಟ್ಟು ಸ್ಕೂಲ್ಗೆ ಹೋಗ್ಬೇಕು ಅಂತ ಊಟ ತಗೋ ಹೋಯ್ತಾ ಇದ್ದೆ. ನಮ್ಮೂರ ಕೆರೆ ಡೌನ್ ಇಂದ ನಾನು ಮಾಮೂಲಿ ಡೌನ್ ಸ್ಪೀಡಾಗಿ ಸೈಕಲಲ್ಲಿ ನನ್ನ ಕಾಡು ನಾನು ಗೊತ್ತಿದೆ. ನನ್ನ ಹಿಂದೆ ಕೃಷ್ಣ ಮತ್ತೆ ಬ್ಯಾಟ್ರಿ. ಹಲೋ, ಕೇಳಿಸ್ತಾ ಇಲ್ವಾ? ಯಾಕೆ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ, ಹೇಳಿ. ನನ್ನ ಹಿಂದೆ ಕೃಷ್ಣ ಮತ್ತೆ ಬ್ಯಾಟ್ರಿ ಅವರು ಹಿಂಗಡೆ ಅವರು ಸೈಕಲಲ್ಲಿ ಬರ್ತಾ ಇದ್ರು. ನಾನು ಅಲ್ಲಿಂದ ಬರ್ತಿದ್ದೊಂದು ಡೌನ್ ಇಳಿದ್ಮೇಲೆ ಒಂದು ಒನ್ ರೋಡ್ ಸಿಗುತ್ತೆ ಲೆಫ್ಟ್ಗೆ. ಹಲೋ. ಕೇಳಿಸ್ತಾ ಇದೆಯಾ ಸರ್? ವಾಯ್ಸ್ ಬಿಟ್ಟು ವಾಯ್ಸ್ ಬರ್ತಾ ಇದೆ ನಿಮ್ದು, ಏನಂತ ಗೊತ್ತಾಯ್ತಿಲ್ಲ. ಇನೋವಾ ಕೃಷ್ಣ ಅಲ್ಲ ಸರ್, ಕೃಷ್ಣ. ಕೃಷ್ಣ ಮತ್ತೆ ಕಿರಣ್ ಇಬ್ರು ಹಿಂದೆನೆ ಬಂದ್ರು ಸೈಕಲಲ್ಲಿ. ಕೃಷ್ಣ ಮತ್ತೆ ನೀವು ಕ್ರಿಸ್ತ ಕಾರ್ ಅಂತ ಇದ್ದೀರಾ? ಕೃಷ್ಣ ಕೇಳಿಸ್ತಾ ಇದೆ. ಕಾರ್ ವೆಹಿಕಲ್ ಅಲ್ಲ, ಇದು ಕೃಷ್ಣ. ನಮ್ಮ ಫ್ರೆಂಡ್ ಕೃಷ್ಣ ಮತ್ತೆ ಕಿರಣ್ ನನ್ನ ಹಿಂದೆ ಸೈಕಲಲ್ಲಿ ಬರ್ತಾ ಇದ್ರು. ಸೈಕಲ್ ಅಲ್ಲಿ. ಓಕೆ. ನಾನು ಮುಂದೆ ಹೋಯ್ತಾ ಇದ್ದೆ ಸ್ಪೀಡ್ ಆಗಿ. ಅಲ್ಲಿ ಇಮಿಡಿಯೇಟ್ಲಿ ಲೆಫ್ಟ್ ತಗೊಬೇಕಿತ್ತು, ಇಮಿಡಿಯೇಟ್ಲಿ ಲೆಫ್ಟ್ ತಗೊಂಡೆ. ಅವ್ರಿಬ್ರು ಹಿಂದೆ ಬತ್ತಿದ್ದವರು, ನಮಗೇನ್ ಸೈಕಲ್ ಅಲ್ಲಿ ಇಂಡಿಕೇಟರ್ ಇರುತ್ತಾ, ಏನಿರುತ್ತೆ ಹೇಳಿ? ಏನಿರೋದಿಲ್ಲ, ಕೈ ತೋರ್ಸೋಡ್ಬೇಕು, ಇಲ್ಲಾಂದ್ರೆ ಮಾಮೂಲಿ ಬೆಲ್ ಮಾಡ್ಕೊಂಡು ಹೋಗ್ಬೇಕು. ಅವ್ರಿಬ್ರು ಸ್ಪೀಡ್ ಆಗಿ ಬಂದು ಒಂದೇ ಸಲ ನಾನು ಸಡನ್ ಆಗಿ ಲೆಫ್ಟ್ ತಿರುಗಿ ಕೂತಿದ್ದಂಗೆನೆ ನನಗೆ ಗುದ್ಸಿದ್ರು. ಅವ್ರು ಯಾವ್ದು ಗಾಡಿ ಓಡಿಸ್ತಾ ಇದ್ರು? ಟೂ ವೀಲರಾ? ಸೈಕಲ್ ಸರ್, ಸೈಕಲ್ ಅಲ್ಲಿ. ಅದು ಸೈಕಲ್ ನಾವು ಸ್ಕೂಲ್ಗೆ ಹೋಯ್ತಿದ್ದ ಟೈಮಲ್ಲಿ. ಬ್ರದರ್, ನೀವ್ ಏನ್ ಹೇಳ್ತಿದ್ರಿ? ಎಲ್ಲಾ ಕನ್ಫ್ಯೂಷನ್. ಅಲ್ಲ, ನಾವು ಸ್ಕೂಲ್ಗೆ ಹೋಯ್ತಿದ್ದ ಟೈಮ್ ಇತ್ತಲ್ಲ, ಚಿಕ್ಕ ಹುಡುಗರಿದ್ದಾಗ. ಒಳ್ಳೆ ಕಾಮಿಡಿ ಮಾಡ್ತಾ ಇದ್ರೆ, ಎಲ್ಲ ಗೊತ್ತಿರಬೇಕು. ವಾಯ್ಸ್ ಸರಿ ಮಾಡಕ್ಕಾಯ್ತಿಲ್ಲ. ಅಲ್ಲ, ನಾವು ಆಗ ಊಟ ಕೊಟ್ಬಿಟ್ಟು ಹೋಗ್ಬೇಕು, ಅಲ್ಲಿ ಲೆಫ್ಟ್ ತಗೊಬೇಕಲ್ಲ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ಲಿ ಲೆಫ್ಟ್ ತಗೊಂಡ ತಕ್ಷಣ ಕಿರಣ ಮತ್ತೆ ಕೃಷ್ಣ ಹಿಂದೆ ಬರ್ತಾ ಇದ್ರು. ಓಕೆ. ಅವರು ಸೈಕಲ್ ಬರ್ತೀರಿ, ನೀವು ಸೈಕಲ್ ಹೋಯ್ತಿದ್ರಿ, ಬಂದು ಡ್ಯಾಶ್ ಮಾಡಿದ್ರ? ಬಂದು ಡ್ಯಾಶ್ ಹೊಡೆದಿ, ಇಬ್ರು ಕೆಳಗಡೆ ಬಿದ್ರು. ಬಟ್ ನಾನು ಬಿಡ್ಲಿಲ್ಲ. ಅವ್ರಿಬ್ರು ಅಂದ್ರೆ ಕೆರೆ ಪಕ್ಕನೇ ಅದು. ಬಿದ್ದ ತಕ್ಷಣ ಮುಂದ್ಗಡೆ ಹಲ್ಲು ಅರ್ಧ ಇಬ್ರಿಗೂ ಮುರಿದೋಯ್ತು. ಅದಾದ್ಮೇಲೆ ಎಷ್ಟೋ ವರ್ಷ ಆದ್ಮೇಲೆ ನನ್ಗೆ ಹೇಳಿದ್ರು. ಹಲೋ, ಕೇಳಿಸ್ತಾ ಇದೆಯಾ ಸರ್? ಹೇಳಿ. ಎಷ್ಟೋ ವರ್ಷ ಆದ್ಮೇಲೆ ಇವಾಗ ಹೇಳ್ತಾ ಇದ್ದಾನೆ, ಕೃಷ್ಣ ಹೇಳ್ತಾ ಇದ್ದಾನೆ, ನಂದು ಮುಂದೆ ಹಲ್ಲು ಅರ್ಧ ಮುರಿದಾಕಿದ್ದು ನೀನು ಅಂತ. ನಾನು ಅದು ಎಷ್ಟೋ ವರ್ಷದ ಹಿಂದೆ ನಡೆದಿರೋದು. ಇವಾಗ ಹೆಂಗಪ್ಪ ಕೇಳ್ತೀಯ ನೀನು ಅಂತ ನಾನು. ಇವೆಲ್ಲ ಏನ್ ದೊಡ್ಡ ಇಶ್ಯೂಗಳಾಗುತ್ತಾ? ಇದು ಕಾಮಿಡಿ. ಇದು ನಿಜ, ದೇವ್ರ ಹಣೆಗ್ಲೂ ಸಹ. ಅಲ್ಲ, ಅಲ್ಲಿಂದ ಕಚ್ಚಿರೋ ನನ್ ಕೆನ್ನೆನೆ ನಾನೇ ಏನು ಮಾಡ್ಕೊಳಕ್ ಆಯ್ತಿಲ್ಲ ನನ್ ಫ್ರೆಂಡ್ ನ. ನೀನ್ ಅಲ್ಲಿ ಮುರಿದೋಗಿರೋದಕ್ಕೆಲ್ಲ ಯಾವನ್ ಕೈ ಮಾಡ್ತಾನೆ? ಸತ್ಯ ಹೇಳ, ಒಂದ್ ಸತ್ಯ ಹೇಳ. ಅದೇ ಯಾರು ಗೊತ್ತಿರೋದು ವಾಯ್ಸ್ ಮಾತ್ರ ಇವಾಗ ಅರ್ಥ ಆಯ್ತಿಲ್ಲ, ಯಾಕಂದ್ರೆ ನಂಬರ್ಗಳೆಲ್ಲ ಹೋಗ್ಬಿಡವೆ. ಇದು ಗೂಗಲ್ ಅಲ್ಲಿ ಸೇವ್ ಆಗಿಲ್ಲ. ಹೇಳಿದ್ರೇನೆ ಗೊತ್ತಾಗುತ್ತೆ. ನಿಜಕ್ಕೂ ಅದೇ ನಾನು ಹೇಳಿದ್ನಲ್ಲ, ಅದೇನೆ ಒಂದು ನ್ಯೂಸ್ ಇದ್ದಿದ್ದು.
ಹಾ ಆ ನ್ಯೂಸ್ನ ಏನಾದ್ರು ಇದ್ ಮಾಡಕ್ ಆಗುತ್ತಾ ಅಂತ. ಫೇಸ್ಬುಕ್ ಅಲ್ಲಿ ಹಾಕಬಹುದು, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಬಹುದು, ಇದನ್ನ ಯೂಟ್ಯೂಬ್ ಅಲ್ಲಿ ಲಾಗ್ ಮಾಡಬಹುದು. ದೇವರಣೆಗ್ಲು ನೀವು ಫ್ರಾಂಕ್ ಆಗಿದ್ದೀರಾ ಸಂತೋಷ್ ಸರ್. ಇದು ಫ್ರಾಂಕ್ ಮಾಡಿದ್ದು ನಿಮ್ಗೆ, ನೀವು ನಿಜಕ್ಕೂ ಫ್ರಾಂಕ್ ಆಗಿದ್ದೀರಾ. ಹೌದು. ಏನ್ ಹೇಳ್ತೀರಾ ಇದಕ್ಕೆ? ಏನು ಮಾಡಕ್ಕಾಗಲ್ಲ, ಆಗ್ಲೇಬೇಕಲ್ಲ ಒಂದೊಂದ್ಸತಿ. ಸಾರಿ, ಬೇಜಾರಿಲ್ಲ ತಾನೆ? 100% ಏನಿಲ್ಲ, ನಂಬರ್ ಸೇವ್ ಆಗಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಏನಿಲ್ಲ ಸರ್, ನಾನೊಂದು ಮಾಮೂಲಿ ಈ ತರ ಫ್ರಾಂಕ್ ವಿಡಿಯೋಗಳನ್ನ ಮಾಡಿ ನಾನು ಹಾಕ್ತಾ ಇರ್ತೀನಿ. ಅದ್ರಲ್ಲೂ